ಕಲಬುರಗಿಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಹಾಗೂ ಇತರೆ ಅಗತ್ಯ ಸಾಮಗ್ರಿ ಸರಬರಾಜಿನಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಸಂಘಟನೆಗಳು ಆಗ್ರಹಿಸಿವೆ. ಇವರು ಒಟ್ಟಿಗೆ ಅನ್ನ ತಿಂತಾರ, ಅನ್ನ ಬಿಟ್ಟು ಬೇರೆ ತಿಂತಾರ ಅಧಿಕಾರಿಗಳು ಅಂತ ಒಂದು ಕಡು ಬಡ ಮಕ್ಕಳಿಗೆ. ಕಲಬುರಗಿಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಹಾಗೂ ಇತರೆ ಅಗತ್ಯ ಸಾಮಗ್ರಿ ಸರಬರಾಜಿನಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಸಂಘಟನೆಗಳು ಆಗ್ರಹಿಸಿವೆ. ಕಲಬುರಗಿಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿ ಸರಬರಾಜು ಮಾಡುವ ಟೆಂಡರ್ನಲ್ಲಿ ಭಾರಿ ಅಕ್ರಮ ನಡೆದಿದೆ. ಟೆಂಡರ್ ಷರತ್ತುಗಳನ್ನು ಉಲ್ಲಂಘಿಸಿ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಪೂರೈಸದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಳ್ಳುವ ಮೂಲಕ ಸರ್ಕಾರಕ್ಕೂ ವಿದ್ಯಾರ್ಥಿಗಳಿಗೂ ನಷ್ಟ ಉಂಟು ಮಾಡಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ನಾಯಕರು ಆರೋಪಿಸಿದ್ದಾರೆ. ಗುತ್ತಿಗೆದಾರರು ಆಹಾರ ಸರಬರಾಜಿನ ಷರತ್ತುಗಳನ್ನು ಉಲ್ಲಂಘಿಸುವುದರ ಜೊತೆಗೆ ಪ್ರಸ್ತುತ ಉಪನಿರ್ದೇಶಕ ಡಿಡಿ ಸೋಮಶೇಖರ್ ಅವರು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಗುತ್ತಿಗೆದಾರರ ಜೊತೆ ಒಳಸಂಚು ನಡೆಸಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಹಿಂದಿನ ಅಧಿಕಾರಿಗಳು ಈ ಅಕ್ರಮದ ಬಗ್ಗೆ ವರದಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳದೆ ಬಾಕಿ ಪಾವತಿಗಳನ್ನು ಮುಂದುವರಿಸುವುದರಿಂದ ಈಗ ಜಿಲ್ಲೆಯ ಸಾಮಾಜಿಕ ಸಂಘಟನೆಗಳು ಉಗ್ರ ಎಚ್ಚರಿಕೆ ನೀಡಿದ್ದಾರೆ. ಅವರು ಲೋಕಾಯುಕ್ತ ತನಿಖೆ ನಡೆಸಿ ಗುತ್ತಿಗೆದಾರರ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಉಪನಿರ್ದೇಶಕ ಸೋಮಶೇಖರ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಕಲಬುರಗಿಯ ವಿದ್ಯಾರ್ಥಿ ನಿಲಯ ಸಾಮಗ್ರಿ ಸರಬರಾಜು ಟೆಂಡರ್ಗಳಲ್ಲಿ ನಡೆದಿರುವ ಈ ಅವ್ಯವಹಾರದ ಕುರಿತು ಈಗ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ನೀವ್ ಹೆಂಗ್ ತಿಂತಿರೋ ಅಂತದ ಅವ್ರ ನಮಗ್ ತೋರ್ಸಲ್ರಿ ಅವ್ರ ನಾವು ಹೆಂಗೋ ನಿಮ್ ಒಟ್ಟಿ ಹೆಂಗ ಏನ ನಾಯಿಗನ ಏನ ಚಲೋ ಊಟ ಹಾಕ್ತಾರ ದೋಸ್ತ. ನಾಳೆಗೆ ಎಲ್ಲಾ ಅಡಿಗೆ ಮಾಡಿ ಸಪ್ಲೈ ಮಾಡೋದು, ಬಟ್ ಇದ್ರ ಮ್ಯಾಲ ಲಾಭ ಫಾರ್ ಸೇಲ್ ಅಂತ ಸೇಲ್ ಇರ್ಬೇಕು. ಇದು ವಿತ್ MRP ಅದು ಅದ. ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ನಡೀತಕ್ಕಂತ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಏನು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಕೊಡಬೇಕಾಗಿತ್ತು. ಆದರೆ ಕಲಬುರಗಿ ಜಿಲ್ಲೆಯ ಏನು ಡಿಡಿ ಆದಂತ ಸೋಮಶೇಖರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಳಪೆ ಮಟ್ಟದ ಗುಣಮಟ್ಟದ ಒಂದು ಪದಾರ್ಥಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರ ಅನ್ನಕ್ಕೆ ಕನ್ನ ಹಾಕಿ ಒಂದು ಸರ್ಕಾರದಿಂದ ಬಂದಂತ ಹಣವನ್ನು ಲೂಟಿ ಮಾಡಲು ಯಶಸ್ವಿ ಆಗ್ಯಾರ. ಇವತ್ತು ನಾವು ಯಾಕಂದ್ರೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನೇ ಆಗಿಪ್ಪ ಅಂದ್ರೆ ಇಂತ ಒಬ್ಬ ಭ್ರಷ್ಟ ಅಧಿಕಾರಿ ನಮ್ ಜಿಲ್ಲೆಗೆ ಬಂದಾನ. ಇವ ನಮ್ ಜಿಲ್ಲಾ ಉದ್ಧಾರ ಮಾಡಕ್ ಬಂದಿಲ್ಲ, ನಮ್ ಜಿಲ್ಲಾ ಬರ್ಬಾದ್ ಮಾಡಕ್ ಬಂದಾನ, ನಮ್ ವಿದ್ಯಾರ್ಥಿಗಳ ಹೊಟ್ಟಿ ಹೊಡ್ಯಾಕ್ ಬಂದಾರ. ಇಂತ ಭ್ರಷ್ಟನಿಗೆ ಕೂಡಲೇ ಕೆಲಸದಿಂದ ವಜಾ ಮಾಡಿ ಈ ಒಂದು ಏನು ಆಹಾರ ಸರಬರಾಜರಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ನಡೆದದ. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಯಾಕಂದ್ರೆ ಅದಕ್ಕೆ ಆದ ಒಂದು ಆಹಾರ ಸರಬರಾಜು ಮಾಡ್ಬೇಕಾದ್ರೆ ಸರ್ಕಾರ ಅದೇ ಆದಂತ ಒಂದು ಸುತ್ತೋಲೆ ಮಾನದಂಡಗಳಿದೆ. ಮೊದಲನೇದಾಗಿ ಯಾವ್ದು ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡ್ತದ ಆ ಒಂದು ವೆಹಿಕಲ್ಗೆ GPS ಫೋಟೋ ಆಗ್ಬೇಕು, ಜಿಯೋ ಟ್ಯಾಗ್ ಆಗ್ಬೇಕು, ಮತ್ತು ಆ ಒಂದು ಯಾವುದೇ ಒಂದು ವಸ್ತು ಸರಬರಾಜು ಆಗ್ಬೇಕಾಗಿತ್ತಂದ್ರೆ ಒಳ್ಳೆ ಪ್ಯಾಕಿಂಗ್ ಆಗ್ಬೇಕು ಗೋದಾಮ್ದಾಗ. ಹಾಗೆ ಆ ನಾಟ್ ಫಾರ್ ಸೇಲ್ ಅಂತ ಹೇಳಿ ಇರ್ಬೇಕು. ಮತ್ತೆ ಏನ್ ತರಕಾರಿಗಳು ಇದೆ ಅದು ಫ್ರೆಶ್ ತರಕಾರಿ ಕೊಡ್ಬೇಕು ಪ್ರತಿದಿನ. ಈ ಅನೇಕ ಏನೋ ಒಂದು ಸರ್ಕಾರದ ಒಂದು ನಿಯಮಗಳಿವೆ, ಅವು ಎಲ್ಲಾನು ಕೂಡ ಗಾಳಿಗೆ ತೂರಿ ಆ ಒಂದು ವಸತಿ ನಿಲಯಗಳಿಗೆ ಇವತ್ತು ಏನು ಆಹಾರ ಸಪ್ಲೈನೇ ಮಾಡ್ಲದೆ ಇವತ್ತು ಬೋಗಸ್ ಬಿಲ್ ಎತ್ತಲಾಗುತ್ತಾರ. ಇದ್ರ ಒಳಗೆ ಎಲ್ಲರೂ ಕೂಡ ಶಾಮಿಲ್ ಅದಾರ. ಇವತ್ ನಾವೊಂದ ಯೂನಿವರ್ಸಿಟಿ ಏನು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತ ಒಂದು BGM ಹಾಸ್ಟೆಲ್ನ ಇವತ್ತು ವಿಸಿಟ್ ಕೊಟ್ಟೆ. ಇದು ಒಂದು ಪತ್ರಿಕಾಗೋಷ್ಠಿ ಆದಗಳೇ ತಾವೇ ಕಣ್ಣಾರೆ ನೋಡ್ಬೋದು. ಇವತ್ತೆಲ್ಲ ತಾವ್ ನೋಡಿರಿ. ಯಾಕಂದ್ರೆ ಇವತ್ತು ಗೋಧಿ ಸುಮಾರು ಏನಿಲ್ಲ ಅಂದ್ರ ಒಂದು 4-5 ವರ್ಷದ ಗೋಧಿ ಸ್ಟಾಕ್ ಮಾಡಿ ಅಂತ ಗೋಧಿದಾಗ ಪೂರ್ತಿ ಏನಿಲ್ಲ ಅಂದ್ರು ಬಾಳುಳ ಸೇರಿದಾವೆ. ಮತ್ತ ಅಲ್ಲಿ ಇರ್ತಕ್ಕಂತ ಹಿಟ್ಟಿನಲ್ಲಿ, ಅಕ್ಕಿಯಲ್ಲಿ ಏನು ಪ್ರತಿಯೊಂದು ಪದಾರ್ಥದಲ್ಲಿ ಏನು ಪೂರ್ತಿ ಕೀಟನಾಶಕಗಳು ತುಂಬಿ ತುಳುಕ್ತಾವ ಅಂತ ಅಡಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಹಾಕ್ತಾರಲ್ಲ. ಇವ್ರು ಒಟ್ಟಿಗೆ ಅನ್ನ ತಿಂತಾರ, ಅನ್ನ ಬಿಟ್ಟು ಬೇರೆ ತಿಂತಾರ ಅಧಿಕಾರಿಗಳು ಅಂತ ಒಂದು ಕಡು ಬಡ ಮಕ್ಕಳಿಗೆ
ಕೊಟ್ಟಂತ ಸರ್ಕಾರದ ಹಣ ತಿಂತೀರಿ ಅಲ್ಲ, ಅವ್ರ ಹಣ ತಿಂದ್ರೆ ಹೇಳ್ ತಿಂದಂಗ ಅವ್ರದ ಅಂತ ನಾ ಈ ಸಂದರ್ಭದಾಗ ಹೇಳ್ತಾ, ಈ ಅಕ್ರಮ ಈ ಒಂದು ಏನು ಕಡು ಭ್ರಷ್ಟರ ಅದರಲ್ಲ, ಏನು ಉಪನಿರ್ದೇಶಕರು ಸೋಮಶೇಖರ ಮತ್ತು ವಾರ್ಡನ್ಗಳು ಮತ್ತು ತಾಲೂಕು ಅಧಿಕಾರಿಗಳು ಕೂಡಲೇ ವಜಾಗೊಳಿಸ್ಬೇಕು. ಇಲ್ಲಂದ್ರ ಏನು ಇವ್ರ ವಿರುದ್ಧ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ನಾವು ಮಾಡ್ಬೇಕಾಗ್ತದ. ಇಲ್ಲಂದ್ರೆ ಸುಮಾರು 7-8 ತಿಂಗಳಿನಿಂದ ಆ ವಿದ್ಯಾರ್ಥಿಗಳು ಟೂಪೇಸ್ಟ್, ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಬೂನು ಅವು ಎಲ್ಲ ಬರ್ಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿಲ್ಲ ಅಂತ. ಅಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಸಿದ್ದರಾಮಯ್ಯ ಹೇಳ್ತಾನ, ನಾ ಅಹಿಂದ ಮುಖ್ಯಮಂತ್ರಿ. ಸ್ವಾಮಿ, ಅಹಿಂದ ಇಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಹಿಂದ, ಆದ್ರೆ ಒಬ್ಬರಿಗೂ ಕೂಡ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ. ಸ್ವಲ್ಪ ಕಣ್ ತೆಗೆದು ನೋಡಪ್ಪ ಯಪ್ಪ ಮುಖ್ಯಮಂತ್ರಿ, ಆ ವಿದ್ಯಾರ್ಥಿಗೆ ಆಗ್ತಕ್ಕಂತ ಅನ್ಯಾಯ ನೋಡಿ. ಇವತ್ತು ನಿಮ್ಮ ಕಚೇರಿಯಿಂದ ಇಲ್ಲಿ ಗರ್ವದಿಂದ ಹೇಳ್ಕೊತಾನ ಸೋಮಶೇಖರ್ ಡಿಡಿ, ನಾನು CM ಕಚೇರಿಯಿಂದ ಬಂದಿನಿ, ನನಗೆ ಅವನು ಏನು ಮಾಡಲ್ಲ ಅಂತೇಳಿ. ನಿನ್ನ ಕಚೇರಿಯಿಂದ ನಿನ್ನ ಲೆಟರ್ ತಗೊಂಡ್ ಬಂದು ಇವತ್ತು ಅಧಿಕಾರ ಅನುಭವಿಸಿ ಲೂಟಿ ಮಾಡ್ತಕ್ಕಂತ ಸೋಮಶೇಖರ್ ನಮ್ಮ ಅಹಿಂದ ಏನು ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡ್ಲಾಕುತ್ತಾನ. ಇಂಥ ಒಬ್ಬ ಕಡು ಭ್ರಷ್ಟನನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ಇಲ್ಲವಂದ್ರ ಇದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಒಂದು ಅಕ್ರಮದ ಬಗ್ಗೆ ಉನ್ನತ ತನಿಖೆ ಮಾಡಿ ಇದರಲ್ಲಿ ಶಾಮೀಲಾದವ್ರಿಗೆ ವಜಾ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟದ ಜೊತೆಗೆ ಈ ಅಕ್ರಮದ ಬಗ್ಗೆ ಲೋಕಾಯುಕ್ತ ಸಂಸ್ಥೆಗೆ ದೂರನ್ನು ಕೂಡ ನಾವು ಕೊಡ್ತೀವಿ. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಏನು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ಹೆಚ್ಚಿನ ಒಂದು ಭ್ರಷ್ಟಾಚಾರ ನಡೀತೆ ಅಂತ ತಪ್ಪಾಗ್ಲಿಕ್ಕಲ್ಲ. ಇವತ್ತು ದಿವಸ ಹಿಂದಿನ DD ಅವರಿದ್ದಾಗ ಮಾಡಿದ ಹಗರಣವನ್ನ ಅದು ಒಂದು ಏನು ಸರಿಪಡಿಸ್ಬೇಕಂತೇಳಿ ಹಿರಿಯ ಅಧಿಕಾರಿಗಳು ಒಂದು ಮೆಮೊ ಇದು ಮಾಡಿದ್ರು ಕೂಡ ಅದ್ರ ಬಗ್ಗೆ ಲಕ್ಷ್ಯ ವಹಿಸದೆ ಈಗ ಬಂದಿರತಕ್ಕಂಥ DD ಸೋಮಶೇಖರ್ ಅವರು ಕೂಡ ಅದ ಹಿಂದಿನ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸದ ಕೂಡ ಯಾವುದೇ ರೀತಿಯಾದ ನಿರ್ಲಕ್ಷ್ಯ ಮಾಡಿ ಇದು ಅದಕ್ಕೆ ಆಕ್ಷನ್ ಮಾಡದೇನೆ ಕೂಡ ಇವತ್ತು ದಿವಸ ಏನು ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಅನ್ನಕ್ಕೇನು ಕನ್ನ ಹಾಕ್ತಾ ಇದಾರೆ, ಇದು ಉಗ್ರ ಖಂಡನೆ ಮಾಡ್ತಾ ಇದೀವಿ. ಇವತ್ತು ದಿವಸ ಏನು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡದೆ ಅವರಿಗೆ ಉಲ್ಟಾ ದಬಕೆ ಆಗ್ತಕ್ಕಂಥ ಕೆಲಸ, ಕಲ್ಯಾಣ ಕರ್ನಾಟಕ ಅಧಿಕಾರಿಗಳಿಗೆ ಒಂದು ಬೆದರಿಸುವಂತ ಕೆಲಸ. ನಾನು ಮುಖ್ಯಮಂತ್ರಿ ಕಚೇರಿ ಬಂದವನಿ, ನನಗೆ ಯಾರು ಏನ್ ಮಾಡಕ್ಕಾಗ್ಲಕ್ಕ ಅಂತಕ್ಕಂಥ ಒಂದು ದಿಮಾಕಿನ ಮಾತಾಡ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಕ್ಕಳನ್ನ ಏನು ಬಡ ವಿದ್ಯಾರ್ಥಿಗಳು ಏನೋ ಬಡತನದಲ್ಲಿ ಸರ್ಕಾರಿ ಒಂದು ಸೌಲಭ್ಯವನ್ನು ಪಡಿಬೇಕಂತ ಬಂದಿದ್ದಾಗ ಇಂಥ ಅನ್ನಕ್ಕೆ ಕನ್ನ ಹಾಕ್ತಕ್ಕಂಥದ್ದು ಖಂಡನೆ ಅಲ್ಲದೆ ಇವರು ಮಾಡ್ತಕ್ಕಂಥ ಮಹಾ ಪಾಪ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ದಿವಸ ಯಾವುದು GPSR ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಯಾವುದೂ ಪಾಲನೆ ಆಗದೆ ಒಟ್ಟಿನಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ದಿವಸ ದುಡ್ಡು ಮಾಡ್ಲಿಕ್ಕೆ ನಾನು ಕಲಬುರಗಿ ಒಂದು ಸೀಟ್ನಲ್ಲಿ ಕುಂತಿದ್ದೀನಿ ಅಂತಕ್ಕಂಥದ್ದು ಭಾವನೆಯಿಂದ ಅವರು ನಡ್ಕೋತಾ ಇದ್ದಾರೆ. ಇವತ್ತು ದಿವಸ ಸ್ವತಃ ನಾವು ಸೋದರ ಶ್ರವಣಕುಮಾರ್ ನಾಯಕ್ ಅವ್ರ ಜೊತೆ ಮಾಧ್ಯಮ ಜೊತೆ ಇಲ್ಲಿ ಒಂದು ಯೂನಿವರ್ಸಿಟಿ ಹಾಸ್ಟೆಲ್ಗೆ ಬಂದು ನೋಡಿದಾಗ ಅಲ್ಲಿರ್ತಕ್ಕಂಥ ಗೋಧಿ, ಅಕ್ಕಿ, ತರಕಾರಿಯನ್ನು ನೋಡಿದಾಗ ನಮ್ಮಲ್ಲಿ ದನಗಳನ್ನೂ ತಿನ್ನಲ್ಲ ಅಂತವನ್ನ ವಿದ್ಯಾರ್ಥಿಗಳಿಗೆ ಬೆಳೆಸಿ ಅವರ ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ಅಂತಕ್ಕಂಥ ಸಣ್ಣ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಕೂಡಲೇ ಈ ಅಧಿಕಾರಿನ ವರ್ಗಾವಣೆ ಮಾಡಬೇಕು, ವಜಾ ಮಾಡಬೇಕು. ಇಲ್ಲದೆ ಇದ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ನಿರ್ಲಕ್ಷ್ಯ ವಹಿಸಿದ್ದೆ ಆದ್ರೆ ಜಿಲ್ಲಾಡಳಿತ ವಿರುದ್ಧ ನಾವು ಉಸ್ತುವಾರಿ ಸಚಿವರ ಕಚೇರಿ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ನೀಡ್ತಾ ಇದ್ದೀವಿ.